ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಇಂದಿನ ಪುನರುತ್ಥಾನದ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಮುಂಜಾನೆಯಲ್ಲಿ ನಮ್ಮ ಮಧ್ಯದಲ್ಲಿ ನಾವು ಅನುಭವಿಸುವಂತೆ, ಪ್ರತ್ಯೇಕವಾಗಿ ಈ ಒಂದು ಆರಾಧನೆಯನ್ನು ಕೇಳುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಇಳಿದು ಬರುವಂತೆ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಜೀವದಿಂದೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನಗೆ ಆರಾಧನೆ ಮಾಡುವೆ, ಜೀವದಿಂದೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, 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 ಹಲ್ಲೆಲೂಯಾ ಹೋಸನ್ನ. ಮರಣವಾಗಿ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳವ ಜಯಿಸಿದವನೇ ನಿನಗೆ ಆರಾಧನೆ ಮಾಡುವೆ, ಮರಣವಾಗಿ ಗೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಪಾತಾಳವ ಜಯಿಸಿದವನೇ ನಿನಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, 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 ಹಲ್ಲೆಲೂಯಾ ಹೋಸನ್ನ. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಪುನರುತ್ಥಾನದ ದಿನದಲ್ಲಿ ಮತ್ತು ದಾವರ್ತಿ ನಿಮ್ಮ ಮಕ್ಕಳಾದ ನಾವು ಈ ಪುನರುತ್ಥಾನದ ಭಾನುವಾರದ ಸಂದರ್ಭದಲ್ಲಿ ಕರ್ತನೇ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮ ಪಾದ ಸನ್ನಿಧಾನಕ್ಕೆ ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೇ, ಇಂದಿನ ಆರಾಧನೆಯನ್ನು ಕರ್ತನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಇಂದಿನ ಆರಾಧನೆಯನ್ನು ಕರ್ತನೇ ನೀನು ಆಶೀರ್ವದಿಸು. ಇಂದಿನ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ.
ಯೋಹಾನನು ಹೇಳಿದ ರೀತಿಯಲ್ಲಿ ನಾವು ತಗ್ಗಿಸಲ್ಪಡಬೇಕು, ಆತನು ನಮ್ಮಲ್ಲಿ ಬೆಳೆಯಬೇಕು ಎಂಬುದಾಗಿ, ಈ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಹಾಡುವಂತಹ ಹಾಡುಗಳು, ಓದುವಂತಹ ವಾಕ್ಯಗಳು, ಧ್ಯಾನಿಸುವಂತಹ ನಿಮ್ಮ ವಚನಗಳು ಎಲ್ಲದರ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆಪಡಿಸುವಂತೆ ನೀನು ಕೃಪೆ ಮಾಡು ಕರ್ತನೇ. ಈ ಸಂದರ್ಭದಲ್ಲಿ ಕರ್ತನೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಇಂದಿನ ಆರಾಧನೆ ಕರ್ತನೆ, ನಮ್ಮ ದೇವರಿಗೆ ಕರ್ತನೆ ನಿನ್ನ ಮಹಿಮೆಯನ್ನು ತರುವಂತಹ ಆರಾಧನೆಯಾಗಿ ಪ್ರತಿಯೊಬ್ಬರು ಸಲ್ಲಿಸುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಮಾತು ಈ ರೀತಿಯಾಗಿ ಇದೆ. 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ, ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ದೇವದೂತರು ವಾರದ ಮೊದಲನೆಯ ದಿನದಲ್ಲಿ ಯೇಸುವಿನ ಸಮಾಧಿಗೆ ಬಂದಂತಹ ಸ್ತ್ರೀಯರಿಗೆ ಹೇಳಿದ ಮಾತನ್ನ ನಾವು ಓದಿ ಕೇಳಿದ್ದೇವೆ. ಇಲ್ಲಿ ಆ ಇಬ್ಬರು ಪುರುಷರು ಆ ಸ್ತ್ರೀಯರಿಗೆ ಹೇಳುವಂಥದ್ದು, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಈ ಮುಂಜಾನೆಯಲ್ಲಿ ಜೀವದಿಂದ ಎದ್ದಿರುವಂತಹ ಕರ್ತನನ್ನ ನಾವು ಆರಾಧಿಸುವುದಕ್ಕೋಸ್ಕರವಾಗಿ, ಸ್ತುತಿಸುವುದಕ್ಕೋಸ್ಕರವಾಗಿ ಸೇರಿ ಬಂದಿದ್ದೇವೆ. ಈ ಸರ್ವಶಕ್ತನಾದ ದೇವರನ್ನ ನಮ್ಮ ಹೃದಯದ ಅಂತರಾಳದಿಂದ ಆತನನ್ನು ಆರಾಧಿಸಿ ಆತನನ್ನ ಸ್ತುತಿಸುವ ಇಂದು ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳೆಂಬ ಪದವಿಯನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಂಡಂತಹ ಒಂದು ಕಾರಣ, 2000 ವರ್ಷಗಳ ಹಿಂದೆ ಮಾನವನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಸಮರ್ಪಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಯೇಸುವಿನ ನಾಮದ ಮೂಲಕವಾಗಿ, ಆ ಯೇಸುವಿನ ನಾಮವನ್ನ ಅರಿತುಕೊಂಡಂತದರ ಫಲವಾಗಿ ಈ ಮುಂಜಾನೆಯಲ್ಲಿ ಪುನರುತ್ಥಾನ ಹೊಂದಿರುವಂತಹ ಯೇಸುವನ್ನ, ಆ ಪುನರುತ್ಥಾನದ ಶಕ್ತಿಯೊಂದಿಗೆ ನಾವು ಇಂದು ಆತನನ್ನ ಆರಾಧಿಸುವಂತವರಾಗಿದ್ದೇವೆ. ಪ್ರಾರಂಭದಲ್ಲಿ ಒಂದು ಹಾಡನ್ನ ಹಾಡಿ ದೇವರನ್ನ ಮಹಿಮೆಪಡಿಸುವ, ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನ್ನನ್ನು ಎಂದಿಗೂ ನಡೆಸುವವನೇ, ನನ್ನನ್ನು ಸಂಧಿಸ ಬರುವವನೇ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸ ಬರುವವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸ ಬರುವವನೇ. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಲೋಕದ ಆಶೆಯು ಸೋಲಿಸಿದರು ಜಯವನ್ನು ಹೊಂದಿ ಮುಂದೆ ಹೋಗುವ, ಲೋಕದ
ಆಶೆಯು ಸೋಲಿಸಿದರು, ಜಯವನ್ನು ಹೊಂದಿ ಮುಂದೆ ಹೋಗುವ ಯೇಸು ನನಗೆ ಸಾಕು. ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಮನುಷ್ಯರೆಲ್ಲರೂ ಕೈ ಬಿಟ್ಟರು, ಶರೀರ ಅಳಿದು ಹೋದರು. ಮನುಷ್ಯರೆಲ್ಲರೂ ಕೈ ಬಿಟ್ಟರು, ಶರೀರ ಅಳಿದು ಹೋದರು. ಐಶ್ವರ್ಯ ಅಳಿದು ಹೋದರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಐಶ್ವರ್ಯ ಹೋದರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಯೇಸು ನನಗೆ ಸಾಕು. ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಹಸುರಿನ ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು. ಹಸುರಿನ ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು. ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ಯೇಸು ನನಗೆ ಸಾಕು. ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಯೇಸು ನನಗೆ ಸಾಕು. ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ. ನನಗಾಗಿ ಪ್ರಾಣವ, ನನಗಾಗಿ ಜೀವಿಸ ಎದ್ದವನೇ. ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಾಧಿಸ ಬರುವವನೇ. ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಾಧಿಸ ಬರುವವನೇ. ಯೇಸು ನನಗೆ ಸಾಕು. ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ. ನನ್ನನ್ನು ಎಂದಿಗೂ ನಡೆಸುವವನೇ, ನನ್ನನ್ನು ಸಂಧಿಸ ಬರುವವನೇ. ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು ಲೋಕದ ಆಶೆಯು ಸೋಲಿಸಿದರೂ ಜಯವನ್ನು ಹೊಂದಿ ಮುಂದೆ ಹೋಗುವ. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ಅಳಿದು ಹೋದರು. ಐಶ್ವರ್ಯ ಅಳಿದು ಹೋದರು, ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಯೇಸು ನನಗೆ ಸಾಕು. ಹಸುರಿನ ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು, ನೀರಿನ ಬಳಿಗೆ ನಡೆಸುವನು, ಆತ್ಮದ ಬಲದಿಂದ ನಡೆಸುವನು. ಯೇಸು ನನಗೆ ಸಾಕು. ಈ ಮುಂಜಾನೆಯಲ್ಲಿ
ನಮಗಾಗಿ ಪ್ರಾಣವನ್ನ ಬಿಟ್ಟು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಯೇಸುವನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ ಅವಕಾಶವನ್ನ ಕೊಟ್ಟಿರುವಾಗ ನಾವು ಹೃದಯದ ಅಂತರಾಳದಿಂದ ಆತನನ್ನ ಸ್ತುತಿಸುವುದಕ್ಕೆ ಆತನನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. 22ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಅದರ 26ನೇ ವಾಕ್ಯದ 2ನೇ ಭಾಗ, ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು, ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯ ಉಳ್ಳದಾಗಿರಲಿ. 22ನೇ ಕೀರ್ತನೆ ಮಸೀಯನ ಒಂದು ಕೀರ್ತನೆಯಾಗಿದೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕೆಲವು ಮಾತುಗಳನ್ನ ಈ ಒಂದು ಕೀರ್ತನೆಯಲ್ಲಿ ನಾವು ಓದುವಂತವರಾಗಿದ್ದೇವೆ. ಈ ಕೀರ್ತನೆ ಪ್ರಾರಂಭವಾಗುವಂಥದ್ದು, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದಿ ಎಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಹೇಳಿದ ಒಂದು ನುಡಿಯು ಇದೇ ಆಗಿತ್ತು, ಮೈ ಗಾಡ್ ವೈ ಹ್ಯಾವ್ ಯು ಫರ್ಸೇಕನ್ ಮೀ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. ಈ ಒಂದು ಕೀರ್ತನೆಯನ್ನು ಮಸೀಯನ ಕೀರ್ತನೆ ಅಂದರೆ ಈ ಕೀರ್ತನೆಯನ್ನು ಪ್ರವಾದನ ರೂಪವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆದಿರುವಂತಹ ಒಂದು ಕೀರ್ತನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಕೀರ್ತನೆಯನ್ನ ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದಾವೀದನು ಹೇಳುವಂಥದ್ದು, ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ಈ ದಿನವು ಯೆಹೋವನಿಂದ ನೇಮಕವಾಗಿರುವಂಥದ್ದು. ಲೆಟ್ ಅಸ್ ರಿಜಾಯ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಕಾರಣ ಪಾಪದ ದಾಸತ್ವದಲ್ಲಿ ಸೈತಾನನಿಗೆ ಅಧೀನರಾಗಿ ಜೀವಿತದಲ್ಲಿ ಯಾವ ನಿರೀಕ್ಷೆ ಇಲ್ಲದೆ ನಿತ್ಯತ್ವವನ್ನ ಕಳೆದುಕೊಂಡವರಾಗಿ ಜೀವಿಸುತ್ತಿದ್ದಂತಹ ನಮಗೆ ಯೇಸು ಕ್ರಿಸ್ತನ ತ್ಯಾಗದ ಮರಣದ ಮೂಲಕ ಇಂದು ನಾವು ದೇವರ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವೆ, ಆತನನ್ನ ಸ್ತುತಿಸುವಂತವರಾಗಿದ್ದೇವೆ. ಪ್ರತಿಯೊಬ್ಬ ದೇವರ ಮಗನಿಗೆ ಮಗಳಿಗೆ ಇಂದು ಒಂದು ನಿರೀಕ್ಷೆ ಅನ್ನುವಂಥದ್ದು ಇದೆ. ಪ್ರತಿಯೊಬ್ಬ ದೇವರ ಮಗನಿಗೆ ಮಗಳಿಗೆ ತನ್ನ ಜೀವಿತ ಒಂದು ದೈವಿಕವಾದಂತಹ ಪದ್ಧತಿ ಎಂಬುದಾಗಿ ಅವರು ಅರಿತುಕೊಂಡವರಾಗಿದ್ದಾರೆ. ಪ್ರತಿಯೊಬ್ಬ ದೇವರ ಮಗನು ಮಗಳು ತನ್ನ ಜೀವಿತದಲ್ಲಿ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿಯೂ ಈ ಪ್ರತಿಕೂಲಗಳನ್ನ ದೇವರು ಮಾರ್ಪಡಿಸಿ ಒಂದು ಪರಮಾನಂದವನ್ನ ದಯಪಾಲಿಸುತ್ತಾನೆ ಎಂಬುವಂತಹ ಒಂದು ನಿರೀಕ್ಷೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪಡೆದುಕೊಂಡಿದ್ದೇವೆ. ಆದುದರಿಂದ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ನಮ್ಮನ್ನ ರಕ್ಷಿಸಿದಂತಹ ದೇವರನ್ನ, ನಮ್ಮನ್ನ ವಿಮೋಚಿಸಿದಂತಹ ದೇವರನ್ನ ನಮ್ಮ ಹೃದಯದ ಅಂತರಾಳದಿಂದ ಆತನನ್ನ ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇಲ್ಲಿ ಕೀರ್ತನಗಾರನು ಹೇಳಿರುವಂಥದ್ದು, ಯೆಹೋವನ ಭಕ್ತರೆಲ್ಲರೂ ಆತನನ್ನ ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ಕಾರಣ ನಮ್ಮ ಅಂತರಾತ್ಮದಲ್ಲಿರುವಂತಹ ಒಂದು ನಿರೀಕ್ಷೆ ಅನ್ನುವಂಥದ್ದು, ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ನಾನು ದೇವರ ಮಗನು, ನಾನು ದೇವರ ಮಗಳು ಎಂಬುವಂತಹ ಒಂದು ನಿರೀಕ್ಷೆಯನ್ನ ದೇವರು ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿರುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಇಡೀ ಕ್ರೈಸ್ತ ಲೋಕವು ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವನ್ನ ಆಚರಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತನಿಗೆ ಈ ಒಂದು ಪ್ರತ್ಯೇಕ ದಿನ ಮಾತ್ರವಲ್ಲ ಕ್ರಿಸ್ತನ ಪುನರುತ್ಥಾನದ ದಿನ ಅನ್ನುವಂಥದ್ದು.
ದಿನ ನಮ್ಮ ಜೀವಿತದಲ್ಲಿ ಒಂದು ಪುನರುತ್ಥಾನದ ದಿನಗಳಾಗಿರುತ್ತದೆ. ಆದಾಗ್ಯೂ ಈ ಒಂದು ಪ್ರತ್ಯೇಕ ದಿನದಲ್ಲಿ ಕ್ರೈಸ್ತ ಲೋಕ ಕ್ರಿಸ್ತನ ಪುನರುತ್ಥಾನವನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಆಚರಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನವು ನಮಗೆ ಕಲಿಸಿಕೊಡುವಂತಹ ಕೆಲವು ಪಾಠಗಳನ್ನ ನಾವು ನೋಡಿಕೊಳ್ಳಬೇಕಾಗಿರುವಂಥದ್ದು ಅತ್ಯವಶ್ಯಕವಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನದ ಸಂಭವವನ್ನ 4 ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ ಪ್ರಾರಂಭದ 1ರಿಂದ 10 ವಾಕ್ಯಗಳಲ್ಲಿ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ ಪ್ರಾರಂಭದ 1ರಿಂದ 10 ವಾಕ್ಯಗಳಲ್ಲಿ, ಲೂಕನ ಸುವಾರ್ತೆ 24ನೇ ಅಧ್ಯಾಯ ಪ್ರಾರಂಭದ 1ರಿಂದ 10 ವಾಕ್ಯಗಳಲ್ಲಿ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ ಪ್ರಾರಂಭದ 1ರಿಂದ 23 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಸುವಾರ್ತಿಕರು ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ನಾವು ಓದುವಂತಹ ಒಂದು ಮಾತು ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡುವಂಥದ್ದು, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಅಲ್ಲಿ ಬರೆದಿರುವಂಥದ್ದು, ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೆ, ನೋಡಿರಿ. ಮಾರ್ಕನ ಸುವಾರ್ತೆಯಲ್ಲಿ ದೂತರು ಸ್ತ್ರೀಯರಿಗೆ ಹೇಳಿದ ಮಾತನ್ನು ನಾವು ಓದಿ ಕೇಳಿದ್ದೇವೆ. ಅದೇ ರೀತಿಯಾಗಿ ಲೂಕನ ಸುವಾರ್ತೆಯಲ್ಲಿ ಲೂಕನು ಬರೆದಿರುವಂಥದ್ದು ಲೂಕನ ಸುವಾರ್ತೆ 24ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನೋ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂಬುದಾಗಿ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಇಲ್ಲಿ ಬರೆದಿರುವಂತಹ ಒಂದು ಮಾತುಗಳನ್ನು ನಾವು ನೋಡುವಂಥದ್ದು, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು ಎಂಬುದಾಗಿ. ಈ 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ವಿಭಿನ್ನವಾದ ಆಯಾಮಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ಅನ್ನುವಂಥದ್ದು ಒಂದು ಪ್ರವಾದನೆಯ ಪೂರ್ತೀಕರಣವಾಗಿತ್ತು. ಯೇಸು ಕ್ರಿಸ್ತನ ಜೀವಿತವೇ ಅಥವಾ ಯೇಸು ಕ್ರಿಸ್ತನ ಜೀವಿತ ಒಂದು ಪ್ರವಾದನೆಯ ಪೂರ್ತೀಕರಣವಾಗಿತ್ತು. ಯೇಸು ಕ್ರಿಸ್ತನ ಜನನದಿಂದ ಪ್ರಾರಂಭವಾಗಿ ಯೇಸು ಕ್ರಿಸ್ತನ ಸೇವೆ, ಆತನು ಅನುಭವಿಸಲಿರುವಂತಹ ಕಷ್ಟ, ಆತನ ಶಿಲುಬೆಯ ಮರಣ, ಆತನ ಪುನರುತ್ಥಾನ, ಈ ಎಲ್ಲ ಕಾರ್ಯಗಳು ಸತ್ಯವೇದದಲ್ಲಿ ಮುಂಚಿತವಾಗಿಯೇ ಬರೆಯಲ್ಪಟ್ಟಂತಹ ಒಂದು ಕಾರ್ಯವಾಗಿತ್ತು. ಇಲ್ಲಿ ಯೇಸು ಕ್ರಿಸ್ತನು ತಾನೇ ತನ್ನ ಮರಣದ ಕುರಿತಾಗಿ, ತನ್ನ ಪುನರುತ್ಥಾನದ ಕುರಿತಾಗಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದನ್ನು ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ ಒಂದು ಪ್ರವಾದನೆಯ ಪೂರ್ತೀಕರಣವಾಗಿತ್ತು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತ ಅನ್ನುವಂಥದ್ದು ಒಂದು ಪ್ರವಾದನ
ಪೂರ್ತೀಕರಣವಾದ ಜೀವಿತ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಆತನು ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಯೆರೆಮೀಯನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿರುವಂತಹ ಒಂದು ಮಾತು ಈ ರೀತಿಯಾಗಿ ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ 4-5 ವಾಕ್ಯಗಳಲ್ಲಿ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯ ಯೆರೆಮೀಯನನ್ನು ಇಸ್ರಾಯೇಲರ ಪ್ರವಾದಿಯನ್ನಾಗಿ ನೇಮಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಪದ್ಧತಿ ಅಥವಾ ಯೆರೆಮೀಯನನ್ನು ಇಸ್ರಾಯೇಲರ ಪ್ರವಾದಿಯನ್ನಾಗಿ ನೇಮಿಸುವುದಕ್ಕೆ ದೇವರು ಯಾವ ಕಾಲದಲ್ಲಿ ತನ್ನ ಪದ್ಧತಿಯನ್ನ ರೂಪಿಸಿದನು ಎಂಬುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನ ತಿಳಿದಿದ್ದೇನು. ನೀನು ಉದರದಿಂದ ಹೊರಬರುವುದಕ್ಕೆ ಮುಂಚೆ ಪ್ರತಿಷ್ಠಿಸಿದೇನು. ಏನಾಗಿ? ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನ ಪ್ರತಿಷ್ಠಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಜನನ, ಸೇವೆ, ಮರಣ, ಪುನರುತ್ಥಾನವು ಯಾವ ರೀತಿಯಾಗಿ ಪ್ರವಾದನೆಯ ಪೂರ್ತೀಕರಣವಾಗಿತ್ತು, ಅದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವಿತ ಪ್ರವಾದನೆಯ ಪೂರ್ತೀಕರಣ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ನಾವು ನಮ್ಮದೇ ಆದ ಆಚಾರ ವಿಚಾರಗಳಲ್ಲಿ ನಮ್ಮ ದಿನಗಳನ್ನ ತಳ್ಳುವಂಥವರಾಗಿದ್ದೇವೆ. ಇಲ್ಲಿ ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ನಾನು ನಿನ್ನನ್ನ ಪ್ರವಾದಿಯನ್ನಾಗಿ ನಿನ್ನನ್ನ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ, ನೀನು ಉದರದಿಂದ ಬರುವುದಕ್ಕಿಂತ ಮುಂಚೆ ನಿನ್ನನ್ನ ನಾನು ಪ್ರತಿಷ್ಠಿಸಿ ನೇಮಿಸಿದ್ದೇನೆ ಎಂಬುದಾಗಿ. ಇದೇ ರೀತಿಯಾಗಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನಿಮ್ಮನ್ನು ಜಗದೋತ್ಪತ್ತಿಗಿಂತ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗನು ಮಗಳು ಒಂದು ದೈವಿಕ ಪ್ರವಾದನೆಯ ಪೂರ್ತೀಕರಣ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಕ್ರಿಸ್ತನ ಜನನ, ಕ್ರಿಸ್ತನ ಸೇವೆ, ಕ್ರಿಸ್ತನ ಮರಣ, ಕ್ರಿಸ್ತನ ಪುನರುತ್ಥಾನ ಯಾವ ರೀತಿಯಾಗಿ ಪ್ರವಾದನ ಪೂರ್ತೀಕರಣವಾಗಿ ಮಾರ್ಪಟ್ಟಿತ್ತು, ಹಾಗೆಯೇ ನಮ್ಮ ಜೀವಿತವೂ ಸಹ ಒಂದು ಪ್ರವಾದನ ಪೂರ್ತೀಕರಣವಾಗಿ ಮಾರ್ಪಡಬೇಕೆಂಬುದಾಗಿ ಕರ್ತನು ನೆನೆಸುವಂತವನು ಎಂಬುದಾಗಿ ನೀನು ನಾನು ಮರೆಯಬಾರದು. ಆದರೆ ನಮ್ಮ ದೈನಂದಿನ ಜೀವಿತದಲ್ಲಿ ಅನೇಕ ಬಾರಿ ಕರ್ತನು ನಮ್ಮ ಕುರಿತಾಗಿ ಉದ್ದೇಶಿಸಿರುವಂತಹ ಕಾರ್ಯಗಳನ್ನು ನಾವು ನಮ್ಮ ಜೀವಿತದ ಮೂಲಕ ನೆರವೇರಿಸದೆ ನಮ್ಮದೇ ಆದ ಚಿಂತೆಗಳಲ್ಲಿ, ನಮ್ಮದೇ ಆದ ಮಾರ್ಗಗಳಲ್ಲಿ ಮುಂದಕ್ಕೆ ಹೋಗುವಂತವರಾಗಿದ್ದೇವೆ ಅಂದರೆ ತಪ್ಪಾಗಲಾರದು. ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ ಒಂದು ಪ್ರವಾದನ ಪೂರ್ತೀಕರಣವನ್ನ ಅದು ತಂದು ಇಟ್ಟಿರುವುದಾದರೆ, ನಮ್ಮ ಜೀವಿತದಲ್ಲಿಯೂ ಈ ಒಂದು ಪ್ರವಾದನ ಪೂರ್ತೀಕರಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು.
ಇಲ್ಲಿ ರೋಮ ಸಾಮ್ರಾಜ್ಯದವರು ಯೇಸುವನ್ನ ಶಿಲುಬೆಗೆ ಹಾಕಿ ತದನಂತರವಾಗಿ ಅರಿಮತ್ತಾಯನ ಜೋಸೆಫನು ತನಗಾಗಿ ತೋಡಿದಂತಹ ಆ ಒಂದು ಗವಿಯಲ್ಲಿ ಯೇಸುವಿನ ಶರೀರವನ್ನ ಇಟ್ಟು ಅದನ್ನು ಬಂಡೆಯಿಂದ ಮುಚ್ಚಿದರು ಎಂಬುದಾಗಿ ನಮಗೆ ತಿಳಿದಿರುವಂತಹ ಒಂದು ವಿಚಾರವಾಗಿದೆ. ಆದರೆ ಯೇಸು ಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಆತನು ಮರಣವನ್ನ ಅನುಭವಿಸಿ 3ನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದುತ್ತಾನೆ ಎಂಬುವಂತಹ ಮಾತು ಅಥವಾ ಈ ಒಂದು ಪ್ರವಾದನೆ ನೆರವೇರದೆ ಇರುವುದಕ್ಕೋಸ್ಕರವಾಗಿ ಈ ಲೋಕದ ಶಕ್ತಿಯು ಯೇಸುವಿನ ಶರೀರವನ್ನ ಕಾಯುವುದಕ್ಕೆ ಒಂದು ದೊಡ್ಡ ಬಂಡೆಯನ್ನ ಆತನ ಶರೀರವನ್ನ ಇಟ್ಟಿರುವಂತಹ ಗವಿಗೆ ಅವರು ಕಾವಲಾಗಿ ಇಟ್ಟರು. ಅದು ಮಾತ್ರವಲ್ಲ, ರೋಮ ಸಾಮ್ರಾಜ್ಯದ ಮುದ್ರೆಯನ್ನ ಅಲ್ಲಿ ಹಾಕಿದರು ಎಂಬುದಾಗಿ ನೋಡುತ್ತೇವೆ. ಅಲ್ಲಿಗೆ ನಿಲ್ಲಲಿಲ್ಲ, ಆತನ ಶರೀರವನ್ನ ಕಾಯುವುದಕ್ಕೋಸ್ಕರವಾಗಿ ರೋಮ ಸಿಪಾಯಿಗಳನ್ನ ಇಟ್ಟರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಮಾನುಷಿಕವಾಗಿ ಈ ಯೇಸುವಿನ ಪುನರುತ್ಥಾನವನ್ನ ತಡೆಯುವುದಕ್ಕೋಸ್ಕರವಾಗಿ ಈ ಯಹೂದ್ಯ ನಾಯಕರುಗಳು, ಈ ರೋಮ ಸಾಮ್ರಾಜ್ಯದ ಶಕ್ತಿಗಳು ತಮ್ಮದೇ ಆದಂತಹ ಕಾರ್ಯಗಳನ್ನ, ತಮ್ಮದೇ ಆದಂತಹ ಪದ್ಧತಿಗಳನ್ನ ಇಲ್ಲಿ ರೂಪಿಸಿರುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ನನ್ನನ್ನು ಕೇಳುವಂತಹ ನನ್ನ ಪ್ರೀತಿಯ ದೇವ ಜನರೇ, ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಕುರಿತಾಗಿ ಉದ್ದೇಶಿಸಿರುವಂತಹ ಪದ್ಧತಿಗಳು ಅದು ನೆರವೇರದೆ ಇರುವುದಕ್ಕೋಸ್ಕರವಾಗಿ ದೊಡ್ಡ ವಿಧವಾದಂತಹ ಬಂಧನಗಳನ್ನ, ದೊಡ್ಡ ವಿಧವಾದಂತಹ ಕಲ್ಲುಗಳನ್ನ, ದೊಡ್ಡ ವಿಧವಾದಂತಹ ಮುದ್ರೆಗಳನ್ನ ಹಾಕಿಟ್ಟಿದ್ದಾಗ್ಯೂ ಇಲ್ಲಿ ನಾವು ನೋಡುವಂಥದ್ದು, ಆತನು ಇವೆಲ್ಲವನ್ನ ಭೇದಿಸಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು ಎಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ ಬರೆದಿರುವಂಥದ್ದು. ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವಂಥದ್ದನ್ನ ಮರಿಯಳು ಕಂಡಳು. ಮರಿಯಳು ಈ ಪುನರುತ್ಥಾನದ ದಿನದಲ್ಲಿ ಯೇಸುವಿನ ಶರೀರಕ್ಕೆ ಸುಗಂಧ ದ್ರವ್ಯವನ್ನ ಹಾಕುವುದಕ್ಕೆ ಬಂದಂತಹ ವ್ಯಕ್ತಿಯಾಗಿದ್ದಳು. ಯೇಸು ತನ್ನ ಸೇವೆಯ ಕಾಲದಲ್ಲಿ ತಾನು ಮರಣವನ್ನ ಅನುಭವಿಸಿ 3ನೆಯ ದಿನದಲ್ಲಿ ಆತನು ಮರಣವನ್ನ ಭೇದಿಸಿ ಎದ್ದು ಬರುತ್ತೇನೆ ಎಂಬುವಂತಹ ಸಂದೇಶವನ್ನ ತನ್ನ ಶಿಷ್ಯರಿಗೆ ಹಾಗೂ ಅಲ್ಲಿದ್ದಂತಹ ಎಲ್ಲರಿಗೂ ತಿಳಿಸಿಕೊಟ್ಟಾಗ್ಯೂ ಮರಿಯಳಾಗಲಿ, ಯೇಸುವಿನ ಶಿಷ್ಯರಾಗಲಿ ಯೇಸುವಿನ ಈ ಒಂದು ಬೋಧನೆಯನ್ನ ನಂಬುವುದರಲ್ಲಿ ಅವರು ಸೋತು ಹೋಗಿದ್ದರು. ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದಂತಹ ಸಂದರ್ಭದಲ್ಲಿ ಯೇಸು ಮಾಡಿದ ಅನೇಕ ಅದ್ಭುತಗಳನ್ನ ಕಣ್ಣಾರೆ ಕಂಡಂತಹ ವ್ಯಕ್ತಿಗಳಾಗಿದ್ದರು ಯೇಸುವಿನ ಶಿಷ್ಯರು. ಅದು ಮಾತ್ರವಲ್ಲ, ತಮ್ಮ ಸೇವೆಯ ಕಾಲದಲ್ಲಿ ಅವರು ಯೇಸುವಿನ ನಾಮದಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿದಂತಹ ವ್ಯಕ್ತಿಗಳು ಆಗಿದ್ದರು ಈ ಯೇಸುವಿನ ಶಿಷ್ಯರು. ಆದರೆ ಯೇಸು ತನ್ನ ಕುರಿತಾಗಿ ಹೇಳಿದಂತಹ ಈ ಒಂದು ಪ್ರವಾದನೆಯನ್ನ ಅವರು ನಂಬುವುದರಲ್ಲಿ ಅಪನಂಬಿಗಸ್ತರಾದರು. ಆದುದರಿಂದಲೇ ಈ ಸ್ತ್ರೀಯರು ವಾರದ ಮೊದಲನೆಯ ದಿನದಲ್ಲಿ ಯಹೂದ ಪದ್ಧತಿಯ ಆಚಾರದ ಪ್ರಕಾರವಾಗಿ ಆ ಶರೀರವನ್ನ ಸುಗಂಧ ದ್ರವ್ಯದಿಂದ ಅದನ್ನ ಸುಗಂಧ ದ್ರವ್ಯವನ್ನ ಆ ಶರೀರದ ಮೇಲೆ ಹಾಕುವುದಕ್ಕೋಸ್ಕರವಾಗಿ ಅವರು ಬಂದಂಥದ್ದಾಗಿತ್ತು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಈ ರೀತಿಯಾದಂತಹ ಅನುಭವಗಳು ಇಲ್ಲವೋ ಎಂಬುವಂಥದ್ದನ್ನ ನಾನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಇಲ್ಲಿ ನಾವು ನೋಡುವಂಥದ್ದು, ಈ ಮರಿಯಳು ಮತ್ತು ಕೆಲವು ಸ್ತ್ರೀಯರು ಮುಂಜಾನೆಯಲ್ಲಿ ಸಮಾಧಿಯ ಬಳಿಗೆ ಬಂದಾಗ ಅವರು ಬರುವಂತಹ ಸಂದರ್ಭದಲ್ಲಿ ಅವರ ಒಂದು
ಮತ್ತು ಯಾರು ನಮಗಾಗಿ ಈ ಕಲ್ಲನ್ನ ಹೊರಳಿಸುತ್ತಾರೆ? ಹೂ ಕ್ಯಾನ್, ಯಾರು ನನಗೆ ನನ್ನ ಆರಾಧನೆಯನ್ನ, ನನ್ನ ಪ್ರೀತಿಯನ್ನ ನನ್ನ ಒಡೆಯನಿಗೆ ಸಲ್ಲಿಸುವುದಕ್ಕೆ ಅಡ್ಡಿಯಾಗಿ ನಿಂತಿರುವಂತಹ ಈ ಕಲ್ಲನ್ನ ಹೊರಳಿಸುತ್ತಾರೆ ಎಂಬುವಂತಹ ಮನೋಭಾವದಲ್ಲಿ ಈ ಸ್ತ್ರೀಯರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇವರು ನೋಡಿರುವಂಥದ್ದು, ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನ ಅವರು ಕಂಡರು ಎಂಬುದಾಗಿ. ಕಾರಣ, ಯೇಸುವಿನ ಪುನರುತ್ಥಾನ ಒಂದು ಪ್ರವಾದನ ಪೂರ್ತೀಕರಣವಾಗಿತ್ತು. ನಿನ್ನ ಜೀವಿತದಲ್ಲಿ ಕ್ರಿಸ್ತನ ಪ್ರವಾದನೆ ನೆರವೇರದೆ ಇರುವುದಾಗಿಯೂ ನೀನು ಆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಿರುವುದಾದರೆ ಯಾವ ಶಕ್ತಿಯಿಂದಲೂ ನಿನ್ನ ಪ್ರವಾದನವನ್ನ ಪೂರ್ತಿಗೊಳಿಸದೆ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಒಂದು ಕ್ರಿಸ್ತನ ಪುನರುತ್ಥಾನ ಅನ್ನುವಂಥದ್ದು ಪ್ರವಾದನೆಯ ಪೂರ್ತೀಕರಣವಾಗಿತ್ತು. ಈ ಕ್ರಿಸ್ತನ ಪುನರುತ್ಥಾನವನ್ನ ತಡೆಯುವುದಕ್ಕೆ ಈ ಲೋಕದ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಕರ್ತನು ಇಲ್ಲಿ ನಿರೂಪಿಸಿ ತೋರಿಸಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಈ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯವನ್ನ ನಾವು ನೋಡುವಂತವರಾಗಿದ್ದೇವೆ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಮನುಷ್ಯರನ್ನ ರಕ್ಷಿಸುವಂಥದ್ದು ದೇವರ ಒಂದು ಪದ್ಧತಿಯಾಗಿತ್ತು. ಈ ದೇವರ ಪದ್ಧತಿ ಪೂರ್ತೀಕರಣವಾಗಬೇಕಾದರೆ ಕ್ರಿಸ್ತನು ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಆತನು ಎದ್ದೇಳಬೇಕಾಗಿರುವಂಥದ್ದು ಅವಶ್ಯವಾಗಿತ್ತು. ಪ್ರಿಯರೇ, ಇಂದು ನಾವು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಈ ಒಂದು ಕಾರ್ಯಗಳು ಮಾತ್ರ ಆಗಿದೆ. ಹೀಗಿರುವಾಗ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಈ ಪುನರುತ್ಥಾನದ ಅನುಭವವನ್ನ ಹೊಂದಿರುವಂತಹ ನಾವುಗಳು ಈ ಪುನರುತ್ಥಾನದ ಅನುಭವದಲ್ಲಿ ಜೀವಿಸುತ್ತಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಸಮಂಜಸವಾಗಿದೆ. ಪ್ರಿಯರೇ, ನಾವು ಎಲ್ಲ ವಿಧವಾದಂತಹ ಆಚಾರಗಳಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನ ಜನನವನ್ನ ನಾವು ಆಚರಿಸುವಂಥವರಾಗಿದ್ದೇವೆ. ಕ್ರಿಸ್ತನ ಶುಭ ಶುಕ್ರವಾರವನ್ನ ನಾವು ಆಚರಿಸುವಂಥವರಾಗಿದ್ದೇವೆ. ಕ್ರಿಸ್ತನ ಪುನರುತ್ಥಾನವನ್ನ ನಾವು ಆಚರಿಸುವಂಥವರಾಗಿದ್ದೇವೆ. ಆದರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನಿಗೆ ಯಾವ ಸ್ಥಾನವನ್ನ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಈಗಲೂ ಅನೇಕರು, ಇಂದು ಸಹ ಅನೇಕ ಕ್ರೈಸ್ತರು ಸತ್ತವರ ಮಧ್ಯದಲ್ಲಿ ಕ್ರಿಸ್ತನನ್ನ ಹುಡುಕುವಂತಹ ಒಂದು ಪದ್ಧತಿಯಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ನಮ್ಮ ಕರ್ತನು ಆತನು ಮೃತ್ಯುಂಜಯನಾಗಿ ಎದ್ದಿರುವಂತಹ ದೇವರಾಗಿದ್ದಾನೆ. ಈ ಮೃತ್ಯುಂಜಯನಾಗಿ ಎದ್ದಿರುವಂತಹ ದೇವರ ಮಕ್ಕಳಾಗಿರುವಂತಹ ನಾವುಗಳು ಸಹ ನಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ತೋರ್ಪಡಿಸುವಂತಹ ವ್ಯಕ್ತಿಗಳಾಗಿರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ ಅನ್ನುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. ಇಲ್ಲಿ
ಇಲ್ಲಿ ಯೇಸು ಸ್ವಾಮಿ ಆತನು ಪುನರುತ್ಥಾನವನ್ನ ಹೊಂದಿದ ನಂತರವಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಅವರಿಗೆ ಹೇಳಿದಂತಹ ಒಂದು ಸಂದೇಶ ಭಾಗವನ್ನ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು 21ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೆ ಕೊಡುವಂತಹ ಒಂದು ಸಂದೇಶ, ಪೀಸ್ ಬಿ ಅಂಟು ಯು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹೌದು ಪ್ರಿಯರೇ, ಪಾಪದ ಪಾಲಿಗೆ, ಪಾಪಕ್ಕೆ ದಾಸರಾಗಿ ಯಾವುದೇ ರೀತಿಯ ಸಮಾಧಾನವಿಲ್ಲದೆ, ಮಾನಸಿಕ ನೆಮ್ಮದಿ ಇಲ್ಲದೆ, ಜೀವಿತ ಏನು, ಯಾತಕ್ಕೋಸ್ಕರವಾಗಿ ಈ ನನ್ನ ಜೀವಿತ ಎಂಬುದಾಗಿ ಚಿಂತಿಸುವಂತಹ ಇಡೀ ಮನುಕುಲಕ್ಕೆ ಸರ್ವಶಕ್ತನಾದ ದೇವರು ಈ ಪುನರುತ್ಥಾನದ ದಿನದ ಮೂಲಕ ಇಡೀ ಮಾನವ ಕುಲಕ್ಕೆ ಕೊಡುವಂತಹ ಒಂದು ಸಂದೇಶ, ನಿಮಗೆ ಸಮಾಧಾನ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಕ್ರಿಸ್ತನ ಪುನರುತ್ಥಾನ ನಮಗೆ ಕೊಡುವಂತಹ ಸಂದೇಶ, ಪೀಸ್ ಬಿ ಅಂಟು ಯು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ನಿಮಗೆ ಮನಃಶಾಂತಿಯಾಗಲಿ ಎಂಬುದಾಗಿ ಬರೆದಿರುವಂತಹ ಪದವನ್ನ ನಾವು ನೋಡುವಂಥವರಾಗಿದೆ. ಇವತ್ತು ಇಡೀ ಮನುಕುಲ ಅಶಾಂತಿಯಲ್ಲಿ ಬೇಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕುಟುಂಬದಲ್ಲಿ, ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಅನೇಕರು ಅಶಾಂತಿಯಿಂದ ಬಳಲುತ್ತಿರುವಾಗ, ಅಶಾಂತಿಯಲ್ಲಿ ಜೀವಿಸುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ಮನುಕುಲಕ್ಕೆ, ಅಶಾಂತಿಯಲ್ಲಿ ಜೀವಿಸುತ್ತಿರುವಂತಹ ಜನರಿಗೆ ಸರ್ವಶಕ್ತನಾದ ದೇವರು ಕೊಡುವಂತಹ ಸಂದೇಶ, ನಿಮಗೆ ಸಮಾಧಾನವಾಗಲಿ. ಯೇಸುವಿನ ಸಂಗಡ ಸುಮಾರು 3.5 ವರ್ಷ ಇದ್ದಂತಹ ಶಿಷ್ಯರು ಯೇಸುವಿನ ಮರಣದ ನಂತರವಾಗಿ ಮುಂದೇನು ಎಂಬುವಂತಹ ಒಂದು ಪ್ರಶ್ನೆಯಲ್ಲಿ ಭಯಭೀತರಾಗಿ, ಪ್ರಾಣದ ಭೀತಿಯಿಂದ ಅವರು ಅಡಗಿಕೊಂಡಿರುವಂತಹ ಸಂದರ್ಭದಲ್ಲಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದಂತಹ ಯೇಸು ಸ್ವಾಮಿ ಅವರಿಗೆ ಧೈರ್ಯಪಡಿಸುವಂತಹ ಒಂದು ಮಾತು, ನಿಮಗೆ ಸಮಾಧಾನವಾಗಲಿ, ಪೀಸ್ ಬಿ ಅಂಟು ಯು. ಹೌದು ಪ್ರಿಯ ದೇವ ಜನರೇ, ಇವತ್ತು ಸರ್ವಶಕ್ತನಾದ ದೇವರು ಈ ಪುನರುತ್ಥಾನದ ದಿನದಲ್ಲಿ ನಮಗೆ ಕೊಡುವಂತಹ ಒಂದು ಸಂದೇಶ, ನಿನ್ನ ಪರಿಸ್ಥಿತಿಗಳು ಏನೇ ಆಗಿದ್ರೇನು, ಲೋಕ ನಿನ್ನ ಕುರಿತಾಗಿ ಏನೇ ಹೇಳಿದ್ರೇನು, ಎಲ್ಲ ಬಾಗಿಲುಗಳು ನಿನ್ನ ಮುಂದೆ ಮುಚ್ಚಿದ್ರೇನು, ದೇವರು ನಿನಗೆ ಕೊಡುವಂತಹ ಸಂದೇಶ, ನಿನಗೆ ಸಮಾಧಾನ. ಇದು ನಮಗೆ ಒಂದು ರೀತಿಯ ಆಶ್ಚರ್ಯವನ್ನ ತೋರಿಸುವಂತಹ ಒಂದು ಸ್ಟೇಟ್ಮೆಂಟ್ ಆಗಿ ಮಾರ್ಪಡುತ್ತದೆ. ಕಾರಣ ಎಲ್ಲವೂ ಪ್ರತಿಕೂಲವಾಗಿದೆ, ಎಲ್ಲವೂ ಪ್ರತಿಕೂಲವಾಗಿದೆ. ಈ ಪ್ರತಿಕೂಲಗಳ ಮಧ್ಯದಲ್ಲಿ ಕುಳಿತಿರುವಂತಹ ಶಿಷ್ಯಂದಿರಿಗೆ ಯೇಸು ಹೇಳುವಂಥದ್ದು, ಪೀಸ್ ಬಿ ಅಂಟು ಯು, ನಿಮಗೆ ಸಮಾಧಾನವಾಗಲಿ. ಯೇಸುವಿನ ಸಂಗಡ, ಶಿಷ್ಯರ ಸಂಗಡ ದೋಣಿಯಲ್ಲಿ ಯಾತ್ರೆ ಮಾಡುತ್ತಿದ್ದಂತಹ ಯೇಸು, ಬಿರುಗಾಳಿಯಿಂದ ದೋಣಿಯು ಅಲ್ಲೋ ಕಲ್ಲೋಲವಾಗುತ್ತಿರುವಂತಹ ಸಂದರ್ಭದಲ್ಲಿ ಆತನು ಶಿಷ್ಯರಿಗೆ ಹೇಳುವಂಥದ್ದು, ಅಧೈರ್ಯ ಪಡಬೇಡ್ರಿ. ಕಾರಣ ಸೃಷ್ಟಿಕರ್ತನಾದಂತಹ ದೇವರು ಆ ದೋಣಿಯಲ್ಲಿ ಇದ್ದ. ನಿಮ್ಮ ಜೀವಿತವೆಂಬ ದೋಣಿಯಲ್ಲಿ ಅಲ್ಲೋಲ ಕಲ್ಲೋಲಗಳು ಎದ್ದಾಗ್ಯೂ, ಬಿರುಗಾಳಿಗಳು ಬೀಸಿದಾಗ್ಯೂ, ಸರ್ವಶಕ್ತನಾದ ದೇವರು ನಿಮಗೆ ಕೊಡುವಂತಹ ನಿಮ್ಮ ಸಂದೇಶ, ಪೀಸ್ ಬಿ ಅಂಟು ಯು, ನಿಮಗೆ ಸಮಾಧಾನವಾಗಲಿ. ಕ್ರಿಸ್ತನ ಮರಣ, ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ನಮಗೆ ಕೊಡುವಂತಹ ಏಕೈಕ ಸಂದೇಶ, ಪೀಸ್ ಬಿ ಅಂಟು ಯು, ನಿಮಗೆ ಸಮಾಧಾನವಾಗಲಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನ ನಂಬಿರಿ. ಕಳವಳಗೊಂಡಿರುವಂತಹ ಹೃದಯಕ್ಕೆ, ಗಲಿಬಿಲಿಗೊಂಡಿರುವಂತಹ ಹೃದಯಗಳಿಗೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಕೊಡುವಂತಹ ಸಂದೇಶ, ಈ ಪುನರುತ್ಥಾನದ ದಿನದ ಮೂಲಕವಾಗಿ ದೇವರು ಕೊಡುವಂತಹ ಸಂದೇಶ, ಗಲಿಬಿಲಿಗೊಳ್ಳಬೇಡ್ರಿ, ಸಮಾಧಾನವಾಗಿರ್ರಿ.
ದೇವರ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಸುಮ್ಮನಿದ್ದು ನಾನೇ ಯೆಹೋವನೆಂದು ತಿಳಿದುಕೊಳ್ಳಿರಿ. ಸುಮ್ಮನಿದ್ದು ನಾನೇ ಯೆಹೋವನೆಂದು ತಿಳಿದುಕೊಳ್ಳಿರಿ. ಐಗುಪ್ತದಿಂದ ಹೊರಟು ಬಂದಂತಹ ಇಸ್ರಾಯೇಲರು ಕೆಂಪು ಸಮುದ್ರದ ಮುಂಭಾಗದಲ್ಲಿ ನಿಂತಿರುವಾಗ, ಈ ಭಾಗದಲ್ಲಿ ಮಹಾಪರ್ವತಗಳು, ಹಿಂಭಾಗದಲ್ಲಿ ಫರೋಹನ ಸೈನ್ಯ, ಮುಂದೇನು ಎಂಬುವಂತಹ ಯಾವ ನಿರೀಕ್ಷೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳುವಂಥದ್ದು, ಬಿ ಸ್ಟಿಲ್, ಯೆಹೋವನು ನಿಮಗಾಗಿ ಯುದ್ಧವನ್ನ ಮಾಡ್ತಾನೆ. ಯೆಹೋವನು ನಿಮಗಾಗಿ ಯುದ್ಧವನ್ನ ಮಾಡ್ತಾನೆ. ಯೇಸು ಕ್ರಿಸ್ತನ ಪುನರುತ್ಥಾನ ಪ್ರತಿ ದೇವರ ಮಗನಿಗೆ ಕೊಡುವಂತಹ ಸಂದೇಶ. ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನೀನು ದಿಗಿಲುಗೊಳ್ಳಬೇಡ. ನಿನ್ನ ರೋಗವನ್ನು ನೋಡಿ ನೀನು ದಿಗಿಲುಗೊಳ್ಳಬೇಡ. ನಿನ್ನ ಮುಂಭಾಗದಲ್ಲಿ ರೋಗವೆಂಬ ಬಂಡೆಗಳು ಇರಬಹುದು, ಪ್ರತಿಕೂಲಗಳೆಂಬ ಬಂಡೆಗಳು ಇರಬಹುದು, ಕುಟುಂಬ ಜೀವಿತದಲ್ಲಿ ಅನೇಕ ಬಂಡೆಗಳು ಇದ್ದಿರಬಹುದು. ಆದರೆ ಸರ್ವಶಕ್ತನಾದ ದೇವರು ನಿನಗೆ ಕೊಡುವಂತಹ ಸಂದೇಶ, ಬಿ ಸ್ಟಿಲ್, ಬಿ ಸ್ಟಿಲ್, ಸಮಾಧಾನವಾಗಿರ್ರಿ, ಸಮಾಧಾನವಾಗಿರ್ರಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಶಾಂತಿಯನ್ನ, ಸಮಾಧಾನವನ್ನು ನಮಗೆ ಬಿಟ್ಟು ಹೋಗ್ತೇನೆ. ಐ ವಿಲ್ ಗಿವ್ ಮೈ ಪೀಸ್. ನನ್ನಲ್ಲಿರುವಂತಹ ಶಾಂತಿ, ನನ್ನಲ್ಲಿರುವಂತಹ ದೈವಿಕವಾದ ಸಮಾಧಾನವನ್ನು ನಿಮಗೆ ಕೊಡ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ. ಲೋಕವು ಕೊಡುವಂತಹ ಸಮಾಧಾನ, ಲೋಕ ಕೊಡುವಂತಹ ಶಾಂತಿ ಅದು ತಾತ್ಕಾಲಿಕವಾಗಿರುವಂಥದ್ದು, ಕೆಲವೇ ತಾಸುಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು, ಕೆಲವೇ ನಿಮಿಷಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಆದರೆ ಸರ್ವಶಕ್ತನಾದ ದೇವರು, ಆತನು ತನ್ನ ಶಿಲುಬೆಯ ಮರಣ ಪುನರುತ್ಥಾನದ ಮೂಲಕವಾಗಿ ಆತನು ನಮಗೆ ಕೊಡುವಂತಹ ಸಂದೇಶ ನಿತ್ಯವಾದಂತಹ ಒಂದು ಸಮಾಧಾನ, ನಿತ್ಯವಾದಂತಹ ಒಂದು ಶಾಂತಿಯನ್ನ ಆತನು ನಮಗೋಸ್ಕರವಾಗಿ ಆತನು ಕೊಡುವ ದೇವರಾಗಿದ್ದಾನೆ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುವಂಥದ್ದು. ಕ್ರಿಸ್ತ ಯೇಸುವಿನಲ್ಲಿ ಆತನು ನಿಮ್ಮನ್ನು ಕಾಯಲಿ ಎಂಬುದಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳಲ್ಲಿ ವಾಸಿಸಲಿ ಎಂಬುದಾಗಿ. ದೇವರು ನಮಗೆ ಕೊಟ್ಟಿರುವಂತಹ ಸಮಾಧಾನ, ದೇವರು ನಮಗೆ ಕೊಟ್ಟಿರುವಂತಹ ಶಾಂತಿ ಅದು ದೈವಿಕವಾದಂತಹ ಶಾಂತಿ. ಯಹೂದ್ಯರಿಂದ ಭಯ ಹಿಡಿದವರಾಗಿ ಮುಂದೇನು ಎಂಬ ಪ್ರಶ್ನೆಯೊಂದಿಗೆ ಮುಚ್ಚಿದ ಕೋಣೆಯಲ್ಲಿ ಅಡಗಿಕೊಂಡಿದ್ದ ಶಿಷ್ಯರ ಮಧ್ಯದಲ್ಲಿ ಇಳಿದು ಬಂದಂತಹ ಯೇಸು ಅವರಿಗೆ ಕೊಟ್ಟಂತಹ ಮೊದಲ ಸಂದೇಶ, ನಿಮಗೆ ಸಮಾಧಾನವಾಗಲಿ. ಈ 2022ರಲ್ಲಿ ಜೀವಿತವೆಂಬ ಪ್ರತಿಕೂಲಗಳನ್ನು ಮುಂಭಾಗದಲ್ಲಿ ನೋಡಿಕೊಂಡು ಜೀವಿಸುತ್ತಿರುವಂತಹ ಪ್ರತಿಯೊಬ್ಬ ದೇವರ ಮಗನಿಗೆ, ಮಗಳಿಗೆ ಯೇಸು ಕ್ರಿಸ್ತನು ಕೊಡುವಂತಹ ಸಂದೇಶ, ನಿಮಗೆ ಸಮಾಧಾನವಾಗಲಿ. ಈ ಸಮಾಧಾನ ಕರ್ತನಾದ ದೇವರು ನಿಮ್ಮ ಜೀವಿತವನ್ನು ಆತನು ನಯಿಸುವಂತವನಾಗಿದ್ದಾನೆ. ಯೋಬನ ಪುಸ್ತಕದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಸರ್ವಶಕ್ತನಾದ ಅಲ್ಲಿ ಬರೆದಿರುವಂತಹ ಒಂದು ಮಾತು, ನಿನ್ನ ಪ್ರಾರಂಭವು ಅಲ್ಪವಾಗಿದ್ದರೂ ನಿನ್ನ ಅಂತ್ಯವನ್ನು ದೇವರು ವಿಶಾಲವನ್ನಗೊಳಿಸ್ತಾನೆ ಎಂಬುದಾಗಿ. ಪ್ರಿಯರೇ, ಇಂದು ನೀನು ನಾನು ಅನುಭವಿಸುವಂತಹ ವೇದನೆ ಇದು ನಿತ್ಯ ನಿರಂತರವಾಗಿ ಇರುವಂತಹ ವೇದನೆಯಲ್ಲ. ಈ ವೇದನೆಯನ್ನ ಆತನು ಮಾರ್ಪಡಿಸಿ ಒಂದು ಪರಮಾನಂದವನ್ನ ಆತನು ದಯಪಾಲಿಸುವಂತ ದೇವರು ಎಂಬುದಾಗಿ ನೀನು ನಾನು ಮರೆಯಬಾರದು. ಬಿಕಾಸ್ ದೇರ್ ಇಸ್ ಎ ಪರ್ಪಸ್. ನಿನ್ನ ಕುರಿತಾಗಿ ಸರ್ವಶಕ್ತನಾದ ದೇವರಿಗೆ ಒಂದು ಉದ್ದೇಶ ಉಂಟು. ಯೇಸು ಕ್ರಿಸ್ತನು
ಮಾನವನಾಗಿ ಈ ಲೋಕಕ್ಕೆ ಬಂದದರ ಹಿಂದೆ ಸರ್ವಶಕ್ತನಾದ ದೇವರಿಗೆ ಒಂದು ಉದ್ದೇಶವಿತ್ತು. ಆತನು ಶಿಲುಬೆಯಲ್ಲಿ ಮರಣವನ್ನ ಅನುಭವಿಸಿದರ ಹಿಂದೆ ತಂದೆಗೆ ಒಂದು ಉದ್ದೇಶವಿತ್ತು. ಆತನ ಪುನರುತ್ಥಾನದ ಹಿಂದೆ ಆತನಿಗೆ ಒಂದು ಉದ್ದೇಶವಿತ್ತು. ನಿನ್ನ ಕುರಿತಾಗಿ ದೇವರಿಗೆ ಒಂದು ಉದ್ದೇಶವಿದೆ, ನನ್ನ ಕುರಿತಾಗಿ ದೇವರಿಗೆ ಒಂದು ಉದ್ದೇಶವಿದೆ. ಮಾನಸಿಕವಾಗಿರುವಂತ ಈ ಲೋಕದಲ್ಲಿರುವಂತ ವ್ಯಕ್ತಿಗಳು ನಿನ್ನ ಕುರಿತಾಗಿರುವಂತ ದೇವರ ಉದ್ದೇಶವನ್ನ, ನನ್ನ ಕುರಿತಾಗಿರುವಂತ ದೇವರ ಉದ್ದೇಶವನ್ನ ಅರಿಯದವರಾಗಿರಬಹುದು. ಆದರೆ ಸರ್ವಶಕ್ತನಾದ ದೇವರಿಗೆ ಎಲ್ಲವೂ ತಿಳಿದಿರುವಂತದ್ದಾಗಿದೆ. ನೀನು ನಾನು ಮಾಡಬೇಕಾಗಿರುವಂಥದ್ದು ಆ ದೇವರ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುವಂಥದ್ದು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿನ್ನ ಆಲೋಚನೆಗಳಲ್ಲ ನನ್ನ ಆಲೋಚನೆಗಳು, ನಿನ್ನ ಮಾರ್ಗಗಳಲ್ಲ ನನ್ನ ಮಾರ್ಗಗಳು. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಹಾಗೆಯೇ ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನಿನ್ನ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಉನ್ನತವಾದದ್ದು ಎಂಬುದಾಗಿ ಆ ಉನ್ನತವಾದ ಮಾರ್ಗದಲ್ಲಿ ಆತನು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಈ ಪುನರುತ್ಥಾನದ ದಿನದಲ್ಲಿ ಸರ್ವಶಕ್ತನಾದ ದೇವರು ಪ್ರತಿಯೊಬ್ಬ ದೇವರ ಮಗನಿಗೆ, ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಪ್ರತಿಯೊಬ್ಬ ದೇವರ ಮಗಳಿಗೆ ಕೊಡುವಂತಹ ಸಂದೇಶ, ನಿಮಗೆ ಸಮಾಧಾನವಾಗಲಿ. ಮರಿಯಳು ಆ ಒಂದು ಮರಿಯಳ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. ಸರ್ವಶಕ್ತನಾದ ದೇವರು ನಮಗೆ ಕೊಡುವಂತಹ ಸಂದೇಶ, ನಿಮಗೆ ಸಮಾಧಾನ. ಪೀಸ್ ಬಿ unto you. ಈ ವಾಕ್ಯದ ಮೂಲಕವಾಗಿ ಸರ್ವಶಕ್ತನಾದ ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ಈ ಮುಂಜಾನೆಯಲ್ಲಿ ನಮ್ಮದೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂತವರಾಗಿದ್ದೇವೆ ಸ್ವಾಮಿ. ಈ ಪುನರುತ್ಥಾನದ ದಿನದಲ್ಲಿ ಕರ್ತನೆ, ಪುನರುತ್ಥಾನ ಹೊಂದಿರುವಂತಹ ನಿಮ್ಮನ್ನ ಪುನರುತ್ಥಾನದ ಶಕ್ತಿಯೊಂದಿಗೆ ಆರಾಧಿಸುವಂತೆ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಪುನರುತ್ಥಾನದ ದಿನದಲ್ಲಿ ಕರ್ತನೆ, ನಮಗೆ ಕೊಟ್ಟಿರುವಂತಹ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮಗೆ ಸಮಾಧಾನವಾಗಲಿ. ಆ ದೈವಿಕ ಸಮಾಧಾನದಲ್ಲಿ ಕರ್ತನೆ, ನಾವು ನಮ್ಮ ಜೀವಿತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತೆ ನೀನು ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನೀನು ಆಶೀರ್ವದಿಸಪ್ಪ ಸ್ವಾಮಿ. ಇಂದಿನ ಆರಾಧನೆ ಕರ್ತನೆ, ದೇವರ ನಾಮದ ಮಹಿಮೆಗೆ, ದೇವರ ನಾಮದ ಘನತೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಈ ದಿನ ಅನೇಕರು ಕರ್ತನೆ ಈ ಪುನರುತ್ಥಾನದ ಅನುಭವವನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕಳೆದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನಗಳ ಮೇಲೆ ಇಂದಿನ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.